ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ. ಆಪ್ತ ಚಾನಾಳ್ ಶೇಖರ್ ಕೊಲೆಗೆ ಭರತ್ ರೆಡ್ಡಿ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಆಪ್ತ ಚಾನಾಳ್ ಶೇಖರ್ ಕೊಲೆಗೆ ಭರತ್ ರೆಡ್ಡಿ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ. ಲಿಂಗಾಯತ ಸಮುದಾಯವನ್ನ ಎತ್ತಿಕಟ್ಟಲು ತಂತ್ರವನ್ನ ರೂಪಿಸಲಾಗಿತ್ತು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ದೇವರ ದಯೆಯಿಂದ ಚಾನಾಳ್ ಅವರು ಉಳಿದಿದ್ದಾರೆ, ರಾಜಶೇಖರನ ಮೇಲೆ ಫೈರ್ ಮಾಡಲಾಯಿತು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈ ಬಳ್ಳಾರಿ ಬ್ಯಾನರ್ ವಿಚಾರ ಏನಿದೆ, ಬ್ಯಾನರ್ ನಲ್ಲಿ ಒಂದು ಗಲಭೆ ನಡೆದಿತ್ತು, ಗಲಾಟೆಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಈಗಾಗಲೇ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆಯೂ ಕೂಡ ಆರೋಪವನ್ನ ಮಾಡಲಾಗಿತ್ತು. ನನ್ನನ್ನ ಕೊಲೆ ಮಾಡಲು ಯತ್ನವನ್ನ ಮಾಡಿದ್ರು ಅಂತ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಚಾನಾಳ್ ಅವರ ಕೊಲೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಾದರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಒಂದು ರಾಜಶೇಖರ್ ಒಬ್ಬನು, ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದ್ರೆ ಏನಾದರೂ ಗಲಾಟೆಗಳಿದ್ರೆ ಅವನಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಇವರು ಯಾರು ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಭರತ್ ಕೊಟ್ಟಿದ್ರೇನೆ ಶಾಸಕ ಭರತ್ ರೆಡ್ಡಿಯ ಆಪ್ತ ಸತೀಶನ್ನ ಬಂಧಿಸಿ ಅಂತ ಒತ್ತಾಯಿಸಿದ್ದಾರೆ. 17ಕ್ಕೆ ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಡಿಕೆಶಿ ಹಗುರವಾದ ಮಾತುಗಳನ್ನ ನಿಲ್ಲಿಸಬೇಕಿದೆ, ಆದಷ್ಟು ಬೇಗ ಅವರ ಮಾತುಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಕ್ಷಣೆ ಕೇಳಿದಾಗ ವ್ಯಂಗ್ಯವಾದಂತಹ ಮಾತುಗಳನ್ನ ಆಡಿದ್ರು, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಪ್ರಶ್ನೆ ಮಾಡಿದ್ದಾರೆ. ಎಸ್ಪಿ ರವಿ, ಡಿವೈಎಸ್ಪಿ ನಂದಾರೆಡ್ಡಿ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ. ಅಧಿಕಾರಿಗಳ ವಿರುದ್ಧ ಆದಷ್ಟು ಬೇಗ ದೂರನ್ನ ಸಲ್ಲಿಸ್ತೇವೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂತದ್ದು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಸಲುವಾಗಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿಯ ಬೆಂಬಲಿಗರೇನಿದ್ದಾರೆ ಅವರ ನಡುವೆ ಒಂದು ದೊಡ್ಡ ಮಟ್ಟದ ಜಗಳ ಆಗಿತ್ತು, ದೊಡ್ಡ ಮಟ್ಟದ ಗಲಭೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಭರತ್ ರೆಡ್ಡಿ ಆಪ್ತ ಏನಿದ್ರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಒಂದು ಫೈರಿಂಗ್ ಅನ್ನ ಮಾಡಿದ್ರು. ಆ ಫೈರಿಂಗ್ಗೆ ಈಗಾಗಲೇ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. 28 ವರ್ಷದ ರಾಜಶೇಖರ್ ಕೈ ಕಾರ್ಯಕರ್ತ ಈಗಾಗಲೇ ಬಲಿಯಾಗಿದ್ದಾರೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಕೂಡ ಆರೋಪದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು, ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವನಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಇವರು ಯಾರು ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಭರತ್ ಕೊಟ್ಟಿದ್ರೇನೆ ಅವ್ರನ್ನ ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದ್ದಷ್ಟೇ. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು, ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದರೆ ಏನಾದರೂ ಗಲಾಟೆಗಳಿದ್ರೆ ಅವನಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಇವರು ಯಾರು ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಭರತ್ ಕೊಟ್ಟಿದ್ರೇನೆ ಅವ್ರನ್ನ ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದ್ದಷ್ಟೇ. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ ಯಾರಾದರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ
ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್